ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಗೈಸ್, ಇದು ಸ್ವಿಚ್ ಬೋರ್ಡು, ಲೈಟಿಂಗು, ಈ ಬ್ಯಾಗಲ್ಲಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಸೊ ಇದು ಬಿಹೈಂಡ್ ದ ಸ್ಕ್ರೀನ್ಸ್ ಆಗಿರುತ್ತೆ. ಇನ್ನೊಂದು ವಿಡಿಯೋ ಪಾಸ್ತಾ ಮಾಡೋದು ಬರುತ್ತೆ, ಅದು ನಿವೇದಿತ ಮತ್ತು ಗೀತಾ ಪ್ರಿಯ ಚಾಲೆಂಜ್ ವಿಡಿಯೋ ಆಗಿರುತ್ತೆ. ಇದು ಬಿಹೈಂಡ್ ದ ಸ್ಕ್ರೀನ್. ಅವ್ರು ಇನ್ನೂ ಏನು ತೊಗೊಂಡಿಲ್ಲ, ಏನು ಪ್ರಿಪ್ರೇಷನ್ ಮಾಡಿಲ್ಲ. ಸೊ ಹೆಂಗೆ ಮಾಡ್ತಾರೆ, ಏನೇನು ತೊಗೊಂಬರೋಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಕೀಪ್ ವಾಚಿಂಗ್. ನೀವು ಏನು ಮನೇಲಿರೋದು ಬೆಸ್ಟ್ ಅನ್ಸುತ್ತಾ, ಆಫೀಸ್ಗೆ ಹೋಗೋದು ಬೆಸ್ಟ್ ಅನ್ಸುತ್ತಾ? ಆಬ್ವಿಯಸ್ಲಿ ಆಫೀಸ್ಗೆ ಹೋಗೋದು. ಏಕೆ? ಅಪ್ಪ ಏನೋ ಹೊಸಿ ಕೆಲಸ ಕೊಡ್ತಾನೆ, ನೀನೇ ನೋಡ್ತಾ ಇದೆಯಲ್ಲ. ನೀನು ಮಂತ್ರಿ ಆದ್ರೆ ನಾನು ರಾಜ. ಟಾರ್ಚರು ಟಾರ್ಚರು ಗಂಡ್ಮಕ್ಳು ಟಾರ್ಚರ್ ಅಂತ ಕೇಳಿದ್ದೆ, ನೋಡ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನಗಲಾರದೆ ಅಳಲಾರದೆ. ಇನ್ನು ಫಸ್ಟ್ ಆಫ್ ಆಲ್ ಸಾರಿ, ಯಾಕಂದರೆ ಗಾಡಿ ಓಡಿಸೋವಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಟ್ ಕೇಳಬೇಕು ಅನ್ನಿಸ್ತು ಸಡನ್ನಾಗಿ ಕ್ವಶನ್ನು, ರ್ಯಾಂಡಮ್ ಆಗಿ. ನಿನ್ನ ಮಗನ ಬಗ್ಗೆ ನಿನ್ನ ಎಕ್ಸ್ಪೀರಿಯನ್ಸು, ಅನುಭವದ ಏನು ಅಂತ ಹೇಳಿದ್ರೆ, ಇವಾಗಿಂದ ಜನ್ಜಿ ಮಕ್ಕಳ ಟಾರ್ಚರೇ ತಡ್ಕೊಳಕ್ಕಾಗಲ್ಲ. ಇವ್ರು ಇನ್ನೂ ನೆಕ್ಸ್ಟ್ ಜನ್ರೇಷನ್ನು. ಬಟ್ ನಮಗೆಲ್ಲ ಒಂದು ವರ್ಷಕ್ಕೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಹೆವಿ ಚೂಟಿ, ಹೆವಿ ತಲೆ ಹರಟೆ, ಏನೂ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಒಬ್ಬರಲ್ಲ, ಇಬ್ಬರು ಮೂರು ಅವ್ರು ನೋಡ್ಕೊಳೋದಕ್ಕೆ ಇರಬೇಕಾಗತ್ತೆ. ಸೊ ಜನ್ರೇಷನ್ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ತಲೆ ಹರಟೆ ಸ್ವಲ್ಪ ಜಾಸ್ತಿ. ಜಸ್ಟ್ ಇವಾಗ ಮಧುಮಾವ ಮನೆ ಹತ್ರ ಬಂದ್ರಿ. ಜಸ್ಟ್ ಮತ್ತೆ ನಮ್ಮ ಮತ್ತೆ ಮೇಲೆ ಹೋದ್ರು. ಇಬ್ಬರು ಕಾಂಪಿಟೇಟರ್ಸ್ ಏನಿದ್ದಾರೆ, ನಿವೇದಿತ ಮತ್ತು ಗೀತಾ ಪ್ರಿಯ ರೆಡಿ ಇದ್ದಾರೆ. ಸೊ ಐಟಮ್ಸ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಪಾಸ್ತಾ ಮಾಡೋತ್ತಾನೆ, ಪಾಸ್ತಾ ಮಾಡ್ತಾರಂತೆ. ಸೊ ಏನೇನು ಐಟಮ್ಸ್ ಬೇಕು ಅಂತ ಇವರು ರೆಡಿ ಮಾಡ್ಕೊಂಡಿದ್ದಾರೆ, ಗೀತಾ ಪ್ರಿಯ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಹೋಗಿ ಏನೇನು ಬೇಕು ಅಂತ ಅವ್ರು ಬಿಟ್ಬೇಡ, ಶಾಪಿಂಗ್ ಮಾರ್ಟಲ್ಲಿ ಏನೇನು ಬೇಕು ಅಂತ ತೊಗೊಂಡ್ಲಿ, ನೋಡೋಣ ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಕಾಂಪಿಟೇಟರ್ಸ್ ಇಬ್ರು ಇಲ್ಲೇ ಇದ್ದಾರೆ. ಏನು ನೀವು ಎಕ್ಸೈಟ್ ಆಗಿದ್ದೀರಾ? ಹೆಂಗೆ ಫಸ್ಟ್ ನಿವೇದಿತ ಕೇಳೋಣ. ಏನಂದ್ರೆ ನಾನು ಪಾಸ್ತಾ ಮಾಡ್ತಾ ಇರೋದೇ ಫಸ್ಟ್ ಟೈಮು, ನನ್ಗೆ ಅದ್ ಭಯ. ಪಾಸ್ತಾ ಮಾಡ್ತಾ ಇರೋದೇ ಫಸ್ಟ್ ಟೈಮು, ನನ್ಗೆ ಅದ್ ಭಯ. ಚಾಲೆಂಜ್ ಮಾಡ್ತಾ ಇದ್ದಾಳೆ, ಬಟ್ ಮಾಡ್ತಿರೋದೇ ಫಸ್ಟ್ ಟೈಮ್ ಅಂತೆ. ಯಪ್ಪ, ಬಟ್ ಏನಂದ್ರೆ ಕಂಡೀಷನ್ಸ್ ಇದಾವೆ ಇಲ್ಲಿ ಒಳಗಡೆ. ನಾನು ಕಂಡೀಷನ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಹೇಳು, ನಿಮ್ಗೆ ಏನು ಅನಿಸ್ತಿದೆ? ಅದೇ ಗೀತಾ ಪ್ರಿಯ ಆದ್ರೂ ಪಾಸ್ತಾ ಮಾಡಿ ಮಾಡಿ ಅವಳಿಗೆ ಅಭ್ಯಾಸ ಇದೆ. ನಾನು ಮಾಡ್ತಾ ಇರೋದೇ ಫಸ್ಟ್ ಟೈಮು. ನೋಡೋಣ ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ಗೀತಾ ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತು. ಅವಳಿಗಿಂತ ಚೆನ್ನಾಗಿ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ. ಫಸ್ಟೇ ಸಲ ಒಪ್ಕೊಂಬಾರ್ದು. ಫಸ್ಟ್ ಎಲ್ಲ ಮಾಡ್ತಾ ಇದ್ರು ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಹೇಳು. ಹೇಳಿದ್ದು ಗೀತಾ ನಂಗೆ ಚೆನ್ನಾಗಿ ಮಾಡ್ತಾಳೆ ಅನ್ಕೊಂತು. ಅವಳನ್ನ ಬೀಟ್ ಮಾಡಬೇಕು ಅಂದ್ರೆ ನಾನು ಚೆನ್ನಾಗಿ ಮಾಡಕ್ ಪ್ರಿಪೇರ್ ಆಗಿದ್ದೀನಿ. ನೋಡೋಣ ಹೆಂಗ್ ಬರುತ್ತೋ. ಓಕೆ ಗೀತಾ, ನಿನ್ಗೇನು ಅನಿಸ್ತಾ ಇದೆ ನಿಮ್ಮ ಅಕ್ಕ ಕಾಂಪಿಟೇಟರ್ ಆಗಿ? ಇಲ್ಲ, ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ನಮ್ಮ ಅಕ್ಕನೂ ಚೆನ್ನಾಗಿ ಮಾಡ್ತೀನಿ. ಇಲ್ಲ, ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ನಮ್ಮ ಅಕ್ಕನೂ ಚೆನ್ನಾಗಿ ಮಾಡ್ತೀನಿ. ಗೈಸ್, ಆಲ್ ಮಾರ್ಟ್ ಅಂತ ಅಲ್ಲಿದೆ. ಸೊ ಅವ್ರು ಲಿಸ್ಟ್ ಇಟ್ಕೊಂಡು ಏನೇನು ಬೇಕೋ ತೊಗೊಂಡ್ಲಿ, ಬನ್ನಿರಿ ಕೊಡ್ಸೋಣ. ಗೀತಾ, ನೀವು ಲಿಸ್ಟ್ ಇಟ್ಕೊಂಡು ಏನೇನು ಬೇಕೋ ಏನೇನು ಬೇಡ ಇವಾಗಲೇ ಡಿಸೈಡ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋಂಗಿಲ್ಲ. ಗೈಸ್, ಏನೇನೋ ಹುಡುಕ್ತಾ ಇದ್ದಾರೆ ಲಿಸ್ಟ್ ಇಟ್ಕೊಂಡು. ನಿಂದು ಲಿಸ್ಟ್ ಇದೆಯಾ ಇಲ್ವಾ? ನನಗೆಲ್ಲ ಮೈಂಡಲ್ಲೇ ಇದೆ. ನನಗೆಲ್ಲ ಮೈಂಡಲ್ಲೇ ಇದೆ. ವಾವ್, ಒಂದೇ ಸಲ ಇದಕ್ಕೇನಾದ್ರು ಇದೇನಾದ್ರು ಬೇಕಾಗುತ್ತಾ? ಹೌದು ಗೈಸ್, ಇಲ್ಲಿ ಇವ್ರಿಗೆ ಬೇಕಾಗಿರೋ ಬ್ರ್ಯಾಂಡ್ ಇಲ್ವಂತೆ. ಸೊ ಅದು ಬಿಟ್ಟು ಏನೇನು ಬೇಕೋ ತೊಗೊಂಡ್ಲಿ, ಜೆಪ್ಟೋಲ್ ಆರ್ಡ್ರ್ ಮಾಡ್ಕೊಂಡ್ಲಿ. ಏನಂತೀರಾ? ಓಕೆನಾ? ಓಕೆ. ನೋಡ್ಗಿತಾ, ನಿನಗೆ ಬೇಕಾಗಿರೋಂಥದ್ದು ಗಿಂಪನಿ ಎಲ್ಲ ಜೆಪ್ಟೋಲ್ ಇದೆಯಾ ನೋಡು. ಓ ಗಾಯ್ಸ್, ಜೆಪ್ಟೋ ಕ್ಯಾನ್ಸಲ್. ಯಾಕಂದರೆ ಅವ್ರಿಗೆ ಅವಾಗಲೇ ಸಿಗಲಿಲ್ಲ, ಇವಾಗ ಸಿಕ್ತು. ಓ ಇಲ್ಲ ಗಾಯ್ಸ್, ಮತ್ತಿನ್ಯಾವ್ದು ಬೇಕು ಅಂತ ನನಗೆ ಕೇಳ್ತಾಳೆ ನೋಡು. ನಿನ್ಗೇನು ಬೇಕೋ ನೀನು ಎತ್ಕೋ, ಅವಳಿಗೇನು ಬೇಕೋ ಅವಳು ತೊಗೊತಾಳೆ. ಸೊ ನಿವೇದಿತ ಅವ್ರಿಗಾಗಾದ್ರೆ ಇದು ಕ್ಯಾನ್ಸಲ್ಲು. ಗೀತಾ ಪ್ರಿಯ ಅವ್ರ ಮಾತ್ರ ತೊಗೊಂಡಿದ್ದಾರೆ. ಇವ್ರ ದಿನ ಕಂಟಿನ್ಯೂ ಆಗುತ್ತೆ. ಗೈಸ್, ನೀವೇನೋ ಡಯಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು, ಅದಕ್ಕೆ ತೊಗೊಂಡೆ. ನೀವೇ ಸ್ಪಾನ್ಸರ್ ತಾನೆ? ಹಂಗಂದ್ರೆ ಮತ್ತೆ ನಾವು ಇಬ್ಬರಲ್ಲಿ ಯಾರು ವಿನ್ ಆದರೆ ನಮ್ಗೇನು ಅಂತ ನೀವು ಹೇಳೇ ಇಲ್ಲ. ವಿನ್ ಆದರೆ ಕೊಡ್ತೀನಿ, ಡೋಂಟ್ ವರಿ. ಬೇಡ, ಇದು ಖಂಡಿತವಾಗ್ಲೂ ಸ್ಪಾನ್ಸರ್ ನಮ್ಮದೇ ಆಗಿರುತ್ತೆ. ಅದು ಫಸ್ಟ್ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಏನು ಪ್ರೈಸ್ ಅಂತ ಹೇಳಿದ್ರೆ, ಸೊ ದಟ್ ನಮ್ಗೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ. ಓಕೆ, ಡನ್. ಇಟ್ಸ್ ಮೈ ಫೇವ್ರೇಟ್. ಇದೊಂದು ತೊಗೊಳೋಣ, ಇವೆಲ್ಲ ತೊಗೊಳೋಣ. ಇವೆಲ್ಲ ಅವ್ರು ಮಾಡಬೇಕಾದ್ರೆ ನಮಗಿಂದೇನು ಕೆಲಸ ಇಲ್ವಲ್ಲ, ಇದು ತಿನ್ನೋದೇ ಕೆಲಸ. ಗೈಸ್, ಇಷ್ಟಕ್ಕೆ 500 ಆಯಿತು. ಅಪಾರ್ಟ್ ಫ್ರಮ್ ವೆಜಿಟೇಬಲ್ಸ್ ಮತ್ತು ಇವ್ರಿನ್ನೂ ಇಲ್ಲ ಜೆಪ್ಟೋಲ್ ಆರ್ಡ್ರ್ ಮಾಡ್ಕೊತಾರಂತೆ.
ಖರ್ಚು ಮಾಡಿಸ್ತಾ ಇರೋದಲ್ಲ, ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂದರೆ, ಚೆನ್ನಾಗಿ ಅಟ್ಲೀಸ್ಟ್ ತಿನ್ನಂಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಬಲ್ ವಸೂಲಿ ಹಾಕ್ತೀನಿ. ಗೈಸ್ ಜೆಪ್ಟೋಲ್ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದವರು ನಿಮ್ಮ ಖರ್ಚು ನೀವೇ ಮಾಡಬೇಕಾಗತ್ತೆ. ಆಫ್ಲೈನ್ ಶಾಪಿಂಗ್ ಮಾತ್ರ ನಮ್ಮದು. ಏನಂದರೆ ಗಿಫ್ಟನ್ನೆಲ್ಲ ಅನೌನ್ಸ್ ಮಾಡ್ತಿದೆಯಲ್ಲ, ಗಿಫ್ಟು ಕ್ಯಾಶ್ ಪ್ರೈಸ್ ಇದ್ದರೆ ನಮ್ಗೆ ಖುಷಿ. ಕಂಡಕ್ಟ್ ಮಾಡ್ತಾ ಇರೋದು ನಾನು, ಸೊ ನೋ ಕ್ಯಾಶ್ ಪ್ರೈಸ್. ಗೈಸ್ ತರಕಾರಿ ಬೇಕಂತೆ. ಏನೇನು ತರಕಾರಿ ಬೇಕು ಅನ್ನೋದನ್ನು ತೊಗೊಂಡು ಹೋಗೋಣ. ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಏನು ಹಾಕ್ತೀವಿ? ಅಗಿ, ಬದನೆಕಾಯಿ, ಕೋಸು, ಬೀಟ್ರೂಟ್ ಏನಾದರೂ ಬಳಸ್ತೀರಾ? ಮನೆಗೆಲ್ಲ ತೊಗೊಳಂಗಿಲ್ಲ ಗೀತಾ, ಮನೆಗೆ ತೊಗೊಂಡ್ಬಿಟ್ಟಯ್ಯ. ಗೀತಾ ದಂಡ್ಸೊಪ್ಪು ಬೇಕಾ? ಆಯಿತು, ತರಕಾರಿ ಆಯಿತು. ಗಾಯ್ಸ್ ಇನ್ನೇನು ನೋಡ್ತೀನಿ. ಮಾವಿನಕಾಯಿ ಏನಕ್ಕೆ? ಜೆಪ್ಟೋಲ್ ಆರ್ಡ್ರ್ ಮಾಡಿಕೊಂಡು ಬಂದಿದೆ. ಇಷ್ಟು ಮನೆಗೆ ಬಂದ್ವಿ. ಏನೇನು ಬೇಕೋ ಎಲ್ಲ ತೊಗೊಂಡು ನಮ್ಗೆ ಯಾವ ಕಡೆ ಜಾಗ ಸೂಟ್ ಆಗುತ್ತೋ ಆ ಕಡೆ ಇಟ್ಕೊಳ್ಳೋಣ ಅಂತೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ತಿದ್ದೀನಿ, ಯಾಕಂದರೆ ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀನಿ. ಸೊ ಫಸ್ಟ್ ನಮ್ಮ ಕೆಲಸ ಇದೆಯಲ್ಲ, ಲೈಟಿಂಗ್ಸು ಎಲ್ಲಿಟ್ರೆ ಚೆನ್ನಾಗಿ ಬರುತ್ತೆ, ಯಾವ ಕಡೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಂಗೆ ಇವ್ರು ನೋಡಿ ವಿನೋದ್ ಕೆ ಬಿ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ನಂಗೆ ಹೇಳೋಕ್ಕಾಗಲ್ಲ ಪಾರ್ಶಾಲಿಟಿ ಆಗುತ್ತೆ, ಬಟ್ ನೀನು ಹೇಳಿರೋ ಪ್ರಕಾರ ನೀನು ಗೆಲ್ತೀನಿ ಅಂತ. ಗೀತಾ ಪ್ರಕಾರ ಗೀತಾ, ಅದು ಗೀತನಿಗೆ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ಹೊಸದಾಗಿ ಮಾಡ್ತಿದ್ಯಾ, ನಮಗೆ ಗೊತ್ತಿಲ್ಲ ಮಾಡಿರೋ ಹ್ಯಾಂಡ್ ಇಷ್ಟ ಆಗುತ್ತಾ ಇಲ್ಲಾಂದರೆ ನ್ಯೂ ಹ್ಯಾಂಡ್ ಟೇಸ್ಟ್ ಇಷ್ಟ ಆಗುತ್ತಾ, ವಿಲ್ ಸಿ. ಏನು ಗೊತ್ತಾ, ನಮ್ಮ ಮಧುಮಾಮ ಮನೇಲಿ ಮನುಷ್ಯದ ಸೌಂಡ್ ಬರಲ್ಲ, ಈ ಪಕ್ಷಿಗಳದ್ದೇ ಫುಲ್ಲು ಸೌಂಡು. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಎಷ್ಟು ಸೈಲೆಂಟಾಗಿ ಕೂತಿವೆ ನೋಡಿ, ಅವು ನೋಡಿ ಫುಲ್ಲು ಸೌಂಡ್ ಮಾಡ್ತವೆ. ಲೈಟ್ ಆಫ್ ಆಗೋವರೆಗೂ ಫುಲ್ಲು ಸೌಂಡ್ ಈ ಪಕ್ಷಿಗಳದ್ದು. ಗೈಸ್ ಗೀತಾ ನೋಡಿದ್ರೆ ಯೂಟ್ಯೂಬಲ್ಲಿ ಹೆಂಗೆ ಮಾಡೋದು ಅಂತ ಇವಳು ಪ್ರಿಪೇರ್ ಆಗ್ತಾ ಇದ್ದಾಳೆ. ಇವಳು ರೆಡಿ ಆಗ್ತಾವಳೆ. ವಿದಿತ್ ಅವರು ಸ್ವಲ್ಪ ಏನೋ ಬೇಕಾಗಿರೋದನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಗೀತಂಗೂ ರೆಡಿ ಮಾಡ್ಕೊಳಕ್ಕೆ ಹೇಳ್ಬಿಡು, ಆಮೇಲೆ ಅಕ್ಕ ಬೇಗ ಸ್ಟಾರ್ಟ್ ಮಾಡ್ತು. ಏನಿಲ್ಲ ಎಕ್ಸಾಕ್ಟ್ಲಿ ಇವಾಗ 6:15. ನೀವು 7 ಗಂಟೆಗೆ ಸ್ಟಾರ್ಟ್ ಮಾಡಕ್ಕೆ ಕೊಡ್ತೀನಿ ನನಗೆ. ತರಕಾರಿ ಏನಾದರೂ ಹೆಚ್ಕೊಳ್ಳಿ, ಏನಾದರೂ ಹೆಚ್ಕೊಳ್ಳಿ. ಹೌದು, 7 ಗಂಟೆಗೆ ಆನ್ ಸ್ಪಾಟ್ ರೆಡಿ ಇರ್ಬೇಕು ನೀವು. ಅವಳು ಮನೇಲಿ ಏನಿದೆ ಅಂತ ಹೇಳಿದ್ರೆ ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ ಅಂತೆಲ್ಲ ಹೇಳಿದ್ಲು. ಇಲ್ಲಿ ಬಂದು ನೋಡಿದ್ರೆ ಅದು ಬಿಟ್ಟಿನೆಲ್ಲ ಇದಾವೆ, ಅದೇ ರೆಡಿ ಇಲ್ಲ. ಸೊ ತಗೊಂಬರಕ್ಕೆ ಹೋಗಿದ್ದಾಳೆ, ಕಳ್ಸಿದೀನಿ. ಕ್ಯಾಪ್ಸಿಕಮ್ ಇಲ್ಲ ಅಂದ್ಲು, ಕ್ಯಾರೆಟ್ ಇಲ್ಲ ಅಂದ್ಲು, ಅವೆರಡು ತಗೊಂಡು ಬಂದ್ವಿ. ಅವೆರಡು ಇದೆ. ಈರುಳ್ಳಿ ಇದೆ ಅಂತ ಹೇಳಿದ್ಲು, ಅದೇ ಇಲ್ಲ. ಗೀತಾ ಪ್ರಿಯ ಸೇಲ್ಸು ಏನಿದೆ. ಸೊ ರೆಡಿ ಮಾಡಿ ಇಟ್ಟಿದ್ದೀನಿ ಅವರಿಬ್ಬರಿಗೂ. ನೋಡೋಣ ಹೆಂಗೆ ಮಾಡ್ತಾರೆ, ಏನು ದಬಾಕ್ತಾರೆ ಅಂತ. ಸೇಲ್ಸ್ ಜಸ್ಟ್ ಇವಾಗ ಬಂದ್ಲು. ಗೀತಾ ಅವರು ರೆಡಿ ಮಾಡ್ಕೊತಾ ಇದ್ದಾರೆ. ನೀನು ಏನೇನು ಬೇಕೋ ರೆಡಿ ಮಾಡ್ಕೊ. ಟೈಮ್ ಎಕ್ಸಾಕ್ಟ್ಲಿ 6:20. ನಿಮ್ಗೆ ಹಚ್ಕೊಳೋದಕ್ಕೆ ಏನಕ್ಕನ ಆಗಲಿ 7 ಗಂಟೆ ತನಕ ಟೈಮ್ ಕೊಡ್ತೀನಿ. 7 ಗಂಟೆ ಕರೆಕ್ಟಾಗಿ ಅಲ್ಲಿ ಗ್ಯಾಸ್ ಹತ್ರ ಹಾಜರ ಇರಬೇಕು. ಸೊ ಲೆಫ್ಟ್ ಟು ಯು. ಇನ್ನು 40 ಮಿನಿಟ್ಸ್ ನಿಮ್ಗೇನೆ. ಗೀತಾ ಬಾಯಿಲಿ, ನೀನು ಬಾಯಿಲಿ ರೂಲ್ಸ್ ಹೇಳ್ಬಿಡ್ತೀನಿ. ಎಕ್ಸಾಕ್ಟ್ಲಿ ಈಗ 6:20. 7 ಗಂಟೆ ತನಕ ನೀವೇನು ರೆಡಿ ಮಾಡ್ಕೊಳ್ಳಿ ಬಿಡ್ಲಿ ಅದು ನಿಮ್ಮ ಇಷ್ಟ. 7 ಗಂಟೆಯಿಂದ 1 ಅವರ್ ಕೊಡ್ತೀನಿ. 8 ಗಂಟೆ ಅಷ್ಟರಲ್ಲಿ ಪಾಸ್ತಾ ರೆಡಿ ಆಗಿದೆ. ಸೊ ಏನೋ 8 ಗಂಟೆಗೆ ಆಗಲಿಲ್ಲ ಎಕ್ಸಾಕ್ಟ್ಲಿ 1 ಅವರ್ ಅಂದರೆ 5-10 ನಿಮಿಷ ಬೇಕಾದರೆ ಬಫರಿಂಗ್ ಟೈಮ್. 8:10 ಇಲ್ಲ 8:15ಗೆ ಕರೆಕ್ಟಾಗಿ ಪಾಸ್ತಾ ರೆಡಿ ಆಗಿರಬೇಕು. ಇವಾಗ ಕರೆಕ್ಟಾಗಿ 6:20. ನಿಮ್ಗೆ ತುಂಬ ಟೈಮ್ ಇದೆ, ಮಾಡಿ. ಯಾರು ಹೆಲ್ಪು ತಗೊಳಂಗಿಲ್ಲ. ತುಂಬ ಬ್ಯುಸಿಯಲ್ಲಿ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಲೆವೆಲಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇದೆ, ಏನೇನು ಮಾಡ್ತಾರೆ, ಏನೇನು ದಬಾಕ್ತಾರೆ ಅಂತ. ನಾವು ಆರಾಮಾಗಿ ಚೇಳ್ದಾಗ ಕಡಲೆ ಬೀಜ ತಿಂತಾ ಇದ್ದೀವಿ. ಏನು ಗೀತಾ, ಹೌ ಯುವರ್ ಫೀಲಿಂಗ್? ಗೆಲ್ತಿಯಾ? ಯಾವ ಥರ? 3-4 ಸರಿ ಮಾಡಿದ್ದೀನಲ್ವಾ, ಪ್ರೋ ಆಗಿದೆಯಾ? ಪ್ರೋ ಮ್ಯಾಕ್ಸಾ? ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ತೀನಿ. ಓಕೆ, ವಿಲ್ ಸಿ. ಮಾರ್ಕ್ ಶೀಟು ರೆಡಿ ಮಾಡಿದ್ದೀನಿ. ತಿಂದವರು ಇದರ ಮಾರ್ಕ್ಸ್ ಬರೀಬೋದು. ನೋಡೋಣ ಯಾರು ಎಷ್ಟೆಷ್ಟು ಬರೀತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ವಿಲ್ ಸಿ. ತುಂಬ ಸೀರಿಯಸ್ ಆಗಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊತಾ ಇದ್ದಾರೆ. ನೀವಿ ಥ್ಯಾಂಕ್ ಯು. ಡಯಟ್ ಮಾಡ್ತಾ ಇದ್ದಾಳೆ ಗೈಸ್.
ಯಾವ ಡಯಟು ಇಲ್ಲ. ಅಲ್ಲ ನೀನು ಮಾಡಬಾರ್ದು ಬಿಡಿ ಇನ್ನು. ನೋಡ್ರಿ, ನೋಡಿದ್ರೆ ಗೊತ್ತಾಗುತ್ತೆ. ಹೆವಿ ಖಾರ ಅಂದರೆ ಖಾರ ಅನಿಸ್ತಿದೆ, ಬಟ್ ತಿನ್ನಬೇಕು ಅನಿಸ್ತಿದೆ. ದಿಸ್ ಈಸ್ ಮೈ ಫೇವ್ರೆಟ್. ನಿವಿ ಯಾಕೆ? ಸಖತ್ತಾಗಿರುತ್ತೆ. ಸೆಲ್ಸೋ ಇಷ್ಟನಾ? ತಿಂತೀಯಾ ತಿನ್ನಲ್ವಾ? ಒಂದು ಫುಲ್ ಕೊಟ್ಟರು ತಿಂತೀನಿ. ಹತ್ತು ನಿಮಿಷ ಆಗುತ್ತೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಶಾಸ್ತ್ರ ಏನಾದರೂ ಇದೆಯಾ? ನಾನು ಬಲಗಡೆನೇ ಕೊಡಬೇಕು ಎಡಗಡೆನೇ ಕೊಡಬೇಕು ಅಂತ? ಬಿಕಾಸ್ ಗೀತಾ ಪ್ರಿಯ ಆಲ್ರೆಡಿ ಬಲಗಡೆ ಇಟ್ಕೊಂಡ್ಬಿಟ್ಟವಳೆ. ಆ ಥರ ಏನೂ ಇಲ್ವಾ? 2 ನಿಮಿಷ ಕಾಲಾವಕಾಶ ಇದೆ, ದಯವಿಟ್ಟು ಬೇಗ ಬರಬೇಕು. ಬನ್ನಿ. ಪರವಾಗಿಲ್ಲ, ಪಿಕಪ್ ಮಾಡಿದ್ದಾರೆ. ಟೈಮಿಂಗ್ಸು ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಗೈಸ್ ಇಬ್ಬರು ರೆಡಿ ಆಗಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟ್ ಮಾಡಲಿ ಗೈಸ್. ಟೈಮ್ ಸ್ಟಾರ್ಟ್ ಆಗಿದೆ, ಮಾಡ್ತಿದ್ದಾರೆ. ಟೈಮ್ ಕೊಟ್ಟಿದ್ದಲ್ಲ, ಎಲ್ಲ ಚಾಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡಿಕೊಂಡು. ಸೊ ಪಾಸ್ತಾನು ಬೇಯಕ್ಕೆ ಇಟ್ಟಿದ್ದಾರೆ. ಈತ ಅನ್ನ ಸಾಂಬಾರು ಮಾಡ್ತಾ ಇದ್ದೇನೆ. ನೀವೇ ಏನು ಮಾಡ್ತಿದ್ಯಾ ನೀನು? ಎರಡೇ ಒಲೆ? ಇದೆಷ್ಟು ಬೇಕಾಗಿತ್ತು? ಸೌದೆ ಒಲೆ ಹಾಕ್ಕೊಂಬಿಡೋಣ. ಇದೆಲ್ಲ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಪ್ರೈಸು? ಇದೆಲ್ಲ ರೂಲ್ಸ್ ಎಲ್ಲ ಹೇಳಿಲ್ಲಮ್ಮ ಫಸ್ಟೇ. ನಿಮ್ಮ ಕುಕ್ಕಿಂಗ್ ಟ್ಯಾಲೆಂಟ್ ನೋಡ್ತಾ ಇರೋದು ನಾವು. ನಿಮ್ಮ ಟ್ಯಾಲೆಂಟ್ನ ಶೋಕೇಶ್ ಮಾಡ್ಕೊತಾ ಇದ್ದೀರಾ ನೀವು. ಇದರಲ್ಲೆಲ್ಲ ಪ್ರೈಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ನೀವು. ಇದೆಲ್ಲ ಕಟ್ ಮಾಡ್ತೀನಿ. ಎಕ್ಸಾಕ್ಟ್ಲಿ 10 ನಿಮಿಷ ಆಯಿತು. ಇವಳು ವಿಷುಲಕ್ಕೆ ಕಾಯ್ತಾ ಇದ್ದಾಳೆ. ಅವಳೇನೋ ಕೊತಾ ಅಂತ ಕುದಿಬೇಕು ಅಂತ ಕಾಯ್ತಾ ಇದ್ದಾಳಂತೆ. ಇನ್ನೂ 2 ಆಗಿಲ್ಲ. ಜಪ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಮಧುಮಾಮ ಬಂದರೆ ಶಾಕ್ ಆಗಿಬಿಡ್ತಾರೆ. ಅಲ್ಲಿಂದ ದಿವಾನ ತೆಗೆದು ಈ ಕಡೆಗೆ ಹಾಕಿ, ಇವರೇನು ಸ್ಟವ್ವು ಗ್ಯಾಸೆಲ್ಲ ಇಲ್ಲಿಟ್ಕೊಂಡ್ಬಿಟ್ಟವ್ರೆ ಅಂತ. ಗೈಸ್ ನೀವು ಏನು ಟ್ಯಾಲೆಂಟೆಡ್ ಅಂದರೆ, ಬಿಸಿ ಎಣ್ಣೆಗೆ ಇದು ಈ ಸೌಟ್ ಹಾಕ್ಬೇಕಾ, ಪ್ಲಾಸ್ಟಿಕ್ದು ಹಾಕ್ಬೇಕಾ? ಪ್ಲಾಸ್ಟಿಕಲ್ಲಿ ಹಿಂಗೆ ಮಾಡ್ತಾ ಇದ್ದಾಳೆ ಕಾದಿರೋ ಎಣ್ಣೆಗೆ. ಟ್ಯಾಲೆಂಟೆಡ್ಡು. ನೀವು ಯಾವ ಕಾಲದವ್ರು ನಿವೇದಿತಾ? 90s ಕಿಡ್ಸಾ? ನಾವು 90s ಕಿಡ್ಸ್ ಹೆಂಗೆ ಅಂತ ಹೇಳಿದ್ರೆ ಒಂಥರ ಕನ್ಫ್ಯೂಷನ್ ಮಾಡು. ನಾವು 80ಗೆ ಸೇರ್ತೀರಾ 2000ಗೆ ಸೇರ್ತೀರಾ ಅಂತಲೇ ಗೊತ್ತಿರಲ್ಲ. ಮಿಡಿವ ಹೃದಯ ಇದೆ ಮಾತಿಗೆ. ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆವಲವೋ ಇಲ್ಲ ಮದಿದೆ ನೆಸು ಇಲ್ಲ ಮೇಲ. ಗಾಯ್ಸ್ ಇವ್ರು ಸ್ವಲ್ಪ ವೀಡಿಯೋಲ್ಲಿ ವೈಟಾಗಿ ಕಾಣಿಸ್ಲಿ ಅಂತೇಳಿ ಮನೆಯಿಂದ ನಾನು ಲೈಟಿಂಗ್ ತಂದು ಹಾಕಿದ್ದೀನಿ. ಹಿಂದಿ ಮಾತಾಡೋರ ಹತ್ರ ಅರ್ಧಂಬರ್ಧ ಕನ್ನಡ, ಅರ್ಧಂಬರ್ಧ ಇಂಗ್ಲೀಷು. ಇವಾಗ ಹೆಂಗಾಗೋಗಿದೆ ಅಂದರೆ ಪರಿಸ್ಥಿತಿ ನಂದೇ ಅರ್ಧಂಬರ್ಧ ಕನ್ನಡ ಆಗೋಗಿದೆ, ಹಂಗಾಗೋಗಿದೆ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಗೀತಾ ಕೊತ ಅಂತ ತುಂಬಾ ಅಂತ ಇದೆ. ಒಂದೇ ಸೈಡ್ ಕೊತ ಅಂತ ಇದೆ, ಅದಕ್ಕೆ ತಿರುಗಿಸ್ತಾ ಇದ್ದೀನಿ. ನಾನು ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೆ. ಬರೀ ತರಕಾರಿನೇ ಬೇಯಿಸ್ತಾ ಇದ್ದಾಳಲ್ಲ, ಪಾಸ್ತಾನ ಯಾವಾಗ ಬೇಯಿಸ್ತಾಳೆ ಅಂತ. ಸೊ ಫೈನಲಿ ನಿವೇದಿತಾ ತರಕಾರಿನೆಲ್ಲ ಬೇಯಿಸಿ ಸೈಡ್ಗೆ ಇಟ್ಕೊಂಡು ಪಾಸ್ತಾನ ಬೇಯಕ್ಕೆ ಇಟ್ಟಿದ್ದಾರೆ. ಗೀತಾ ಪ್ರಿಯದು ಉಲ್ಟಾ ಕ್ವೆಶ್ಚನ್ನು. ಅವಾಗಲಿಂದ ಪಾಸ್ತಾನೇ ಬೇಯಿಸ್ತಾ ಇದ್ದಾಳೆ, ಈ ತರಕಾರಿನೆಲ್ಲ ಯಾವಾಗ ಬೇಯಿಸ್ತಾಳೆ ಅಂತ. ನಮಗೆ ಕರೆಕ್ಟು ರಾಂಗು ಎಲ್ಲ ಗೊತ್ತಿಲ್ಲ. ಜಸ್ಟ್ ವಿ ಅಬ್ಸರ್ವ್ ದ ಟೇಸ್ಟ್. ಇಬ್ಬರಿಗೂ ಟೈಮ್ ಇರೋದು ಕರೆಕ್ಟಾಗಿ 30 ನಿಮಿಷ. 7:15 ಇನ್ನು 30 ನಿಮಿಷ ಇದೆ. ನೋಡೋಣ 30 ನಿಮಿಷದಲ್ಲಿ ಏನು ದವ ಹಾಕ್ತೀರಾ, ದವ ಹಾಕಲ್ಲ. ಶೆಟ್ಟೆ ಏನ್ ಪರ್ಕೆ ಎತ್ಕೊಂಬತ್ತಾ ಇದೀರ? ಯಾರು ನೋಡಿಯಾಕೆ? ಖುಷಿಯಾಗಿ ಆಡ್ತಾರ ಸಾಂಗ್ನ, ಸ್ವಲ್ಪ ಖುಷಿಯಾಗಿ ಆಡ್ರಿ. ಖುಷಿಯಾಗಿರೋ ಟ್ಯಾಕ್ಸ್ ಕೊಟ್ಟಿಲ್ವಲ್ಲ
ಆಡಿ ಆಡಿ. ನಮ್ಮ ಮಾವ ತುಂಬಾ ಇಷ್ಟಿತ್ತು. ಸೊ ನಾವು ನಮ್ಮ ಮಾವಗೋಸ್ಕರ ಜಾನಪದ ಗೀತೆನೇ ಆಡ್ತೀವಿ. ಆಡಿ. ತಾನೇ ಶೆಟ್ಟಿ ಅವ್ರು ಬಂದರು. ಅವ್ರಿಗೆ ಬಂದಿದ ತಕ್ಷಣ ಕಾಫಿ ಟೀ ಕುಡಿಯೋ ಅಭ್ಯಾಸ. ಬಟ್ ನಾವಿಲ್ಲಿ ಸ್ಟವ್ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟಿದ್ದೀರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಇಬ್ರದ್ದು ಆಲ್ಮೋಸ್ಟ್ ಡನ್ನು. ಕ್ಯಾಂಡಿಡೇಟ್ಸ್ ಪರವಾಗಿಲ್ಲ, 15 ನಿಮಿಷ ಇರೋಂಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ಫೈನಲಿ ವಿಡಿಯೋ ಕ್ಲೋಸ್ ಆಯಿತು. ಇದರಲ್ಲಿ ಗೆದ್ದಿದ್ದು ನಿವೇದಿತ ಅವರು. ಅವರೇನೋ ಗಿಫ್ಟು ಅಂತ ಇದ್ದಾರೆ, ಏನೋ ಒಂದು ಗಿಫ್ಟ್ ಕೊಟ್ಬಿಡೋಣ. ನೆಕ್ಸ್ಟು ಶೆಟ್ಟಿ ಹೇಳಿರೋ ಥರ ಮುದ್ದೆ ಉಪ್ಸಾರು, ಮುದ್ದೆ ಬಸ್ಸಾರು, ಚಪಾತಿ, ಟೊಮೆಟೊ ಗೊಜ್ಜು ಏನಾದರೂ ಒಂದು ಮಾಡಿಸೋಣ. ಪಾರ್ಟಿಸಿಪೆಂಟ್ಸ್ ಏನು ಹೇಳಿದ್ರೆ ಅದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿವೇದಿತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.